ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂಥೇಳಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂಥೇಳಿ ನನ್ನ ಯೂಟ್ಯೂಬ್ ಚಾನಲು. ನೀವು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿ ನನ್ನ ವೀಡಿಯೋಸ್ಗಳು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕೆಂತ ಹೇಳಿದ್ರೆ ನಾನು ಪ್ರತಿ ವಾರ ಅಥವಾ ಪ್ರತಿ 3 ದಿನಕ್ಕೊಮ್ಮೆ ನಾನು ಒಂದೊಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದು ಪ್ಯೂರ್ಲಿ ಲೈಕ್ ಸೇವಿಂಗ್ಸು ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತು ಮ್ಯೂಚುವಲ್ ಫಂಡ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಆ ವಿಚಾರಗಳು ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಆ ಮಾಹಿತಿ ನೀವು ತಲುಪಿಸಿದ್ರೆ ಅವರಿಗೂ ಕೂಡ ಉಳಿತಾಯ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಜೊತೆಗೆ ಎಲ್ಲಿ ಉಳಿತಾಯ ಮಾಡಬೇಕು, ಎಷ್ಟು ಹಣನ ಖರ್ಚು ಮಾಡಬೇಕು ಮತ್ತು ಜೊತೆಗೆ ಯಾವ ಥರ ಟ್ರ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಅವರಿಗೂ ಕೂಡ ಸಿಗುತ್ತೆ. ಸೊ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಇವತ್ತಿನ ಕಂಟೆಂಟ್ ಬಂದು ಬೆನಿಫಿಟ್ ಆಫ್ ಬಡ್ಜೆಟಿಂಗ್. ನಾನು ಕಳೆದ ವಿಡಿಯೋದಲ್ಲಿ ನಾನು ಮಾತಾಡಿದೆ ಬಡ್ಜೆಟ್ ಅಂದರೆ ಏನು ಮತ್ತು ಬಡ್ಜೆಟ್ ದ ಟೈಪ್ಸ್ ಆಫ್ ಬಡ್ಜೆಟ್ ಬಗ್ಗೆ ಮಾತಾಡಿದೆ. ಸೊ ಇವಾಗ ಮಾತಾಡ್ತಿರೋಂಥ ವಿಚಾರ ಬೆನಿಫಿಟ್ ಆಫ್ ಬಡ್ಜೆಟಿಂಗ್. ಈಗ ಬಡ್ಜೆಟ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ. ಮೊದಲನೇದು ಫೈನಾನ್ಷಿಯಲ್ ಅವೇರ್ನೆಸ್. ನಮಗೆ ನಾವು ಎಷ್ಟು ಹಣ ದುಡಿಮೆ ಮಾಡ್ತಾಯಿದ್ದೀವಿ, ಎಷ್ಟು ಹಣ ಖರ್ಚು ಮಾಡ್ತಾಯಿದ್ದೀವಿ, ಎಷ್ಟು ಹಣ ಉಳಿತಾಯ ಮಾಡ್ತಾಯಿದ್ದೀವಿ, ಅದು ಪ್ರತಿ ತಿಂಗಳು ಆಗ್ತಾಯಿದೆಯಾ ಅಥವಾ ಒನ್ಸ್ ಇನ್ ಎ ಕ್ವಾರ್ಟರ್ 3 ತಿಂಗಳು ಒಂದು ಸರಿ ಮಾಡ್ತಾಯಿದ್ದೀವ. ಅಂದರೆ ಈ ಒಂದು ಎಕ್ಸ್ಪೆಂಡಿಚರ್ ಮತ್ತು ಇನ್ಕಮ್ ಬರೋವಂಥದ್ದು ನಮ್ಮ ಪಾಕೆಟಲ್ಲಿ ಇರೋವಂಥದ್ದು ಅವೇರ್ನೆಸ್ ಸಿಗುತ್ತೆ. ಎಷ್ಟು ಹಣ ಎಲ್ಲಿ ಹೋಗ್ತಾ ಇದೆ, ಎಷ್ಟು ಹಣ ಬರ್ತಾ ಇದೆ, ಎಷ್ಟು ಹಣ ಉಳಿತಾ ಇದೆ, ಅನ್ವಾಂಟೆಡ್ ಥಿಂಗ್ಸ್ ಏನಾದ್ರು ಪರ್ಚೇಸ್ ಮಾಡ್ತಾಯಿದ್ದೀವ ಅಥವಾ ಖರ್ಚು ಮಾಡ್ತಾ ಇರೋದೆಲ್ಲ ಪ್ರಾಪರ್ ಚಾನಲಲ್ಲಿ ಹೋಗ್ತಾ ಇದೆಯಾ. ಸೊ ಈ ಒಂದು ನಿಮಗೆ ಅವೇರ್ನೆಸ್ ನಿಮಗೆ ಸಿಗುತ್ತೆ ಮತ್ತು ನಿಮಗೆ ಕಂಟ್ರೋಲಿಂಗ್ ಇರುತ್ತೆ. ಏನೇನು ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀವಿ ಅಂತ ಬಿಟ್ಟು ನಿಮಗೆ ಕಂಟ್ರೋಲಿಂಗ್ ಇರುತ್ತೆ. ಸೊ ಪ್ರತಿ ಸರಿ ಥ್ರೂ ಆನ್ಲೈನ್ ಲೈಕ್ ಫೋನ್ಪೇ ಅಥವಾ ಬೇರೆ ಗೂಗಲ್ ಪೇ ಮಾಡೋದಕ್ಕಿಂತ ನಿಮಗೆ ಬೈ ಹ್ಯಾಂಡ್ ಕ್ಯಾಶ್ ಯೂಸ್ ಮಾಡಿದರೆ ನಿಮಗೆ ಸೂಕ್ತ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ ನಾವು ಹಣ ಖರ್ಚು ಮಾಡಬೇಕಾದ್ರೆ ನಮ್ಮ ಕೈಯಲ್ಲಿ ಹಣ ಇದ್ದಾಗ ಏನಾಗುತ್ತೆ, ಇದು ಬೇಕಾ ಬೇಡ ಅಂತ ಒಂದು ಸರಿ ನಮ್ಮ ಮೈಂಡ್ ಬರುತ್ತೆ. ಸೊ ಫೋನ್ಪೇ ಅಥವಾ ಆನ್ಲೈನ್ ಅಥವಾ ಗೂಗಲ್ ಪೇ ಮಾಡುವಾಗ ಏನಾಗುತ್ತೆ, ಸ್ಟ್ರೈಟ್ ಅವೇ ನಾವು ಯಾವುದು ಕೂಡ ಯೋಚನೆ ಮಾಡೋದಿಲ್ಲ, ಪಟ್ ಅಂತೇಳಿ ಸ್ಕ್ಯಾನ್ ಮಾಡ್ತೀವಿ, ಇಮಿಡಿಯೇಟ್ ನಾವು ಹಣನ ಪೇ ಮಾಡ್ತೀವಿ. ಸೊ ಹಾಗಾಗಿ ಆ ಒಂದು ಹಣದ ಮೌಲ್ಯ ಎಲ್ರಿಗೂ ಗೊತ್ತಿಲ್ಲ ಅಂತಲ್ಲ, ಬಟ್ ಕ್ಯಾಶ್ ಕೊಡೋದು ತಗೊಳ್ಳೋದು ವ್ಯವಹಾರ ಇಟ್ಕೊಂಡಾಗ ಏನಾಗುತ್ತೆ, ನಮಗೆ ಆ ಒಂದು ಅರಿವಾಗುತ್ತೆ. ಜೊತೆಗೆ ಅದು ಖರ್ಚು ಮಾಡುವಾಗ ಕೆಲವೊಂದು ಅನವಶ್ಯಕ ಖರ್ಚು ಮಾಡುವಾಗ ಅದು ಬೇಕಾ ಬೇಡ ಅಂತ ನಮ್ಮ ಮೈಂಡ್ ರಿಮೈಂಡ್ ಮಾಡುತ್ತೆ. ಸೊ ಹಾಗಾಗಿ ಕ್ಯಾಶ್ ಯೂಸ್ ಮಾಡೋದು ತುಂಬ ಉತ್ತಮ ಅಂತ ನನ್ನ ಒಂದು ನಿಮಗೆ ಸಜೆಷನ್ ಹೇಳ್ತಾ ಇದ್ದೀನಿ. ಮತ್ತು ಸೆಕೆಂಡ್ ಬೆನಿಫಿಟ್ ಆಫ್ ಬಡ್ಜೆಟಿಂಗ್ ಏನಂತ ಹೇಳಿದ್ರೆ ಗೋಲ್ಸ್. ನಮ್ಮ ಗೋಲ್ ಏನು ಅಚೀವ್ ಮಾಡಬೇಕು ಅಂತಿದ್ದೀವಿ ಅದು ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದೆಯಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆಯಾ ಅಥವಾ ನಾವು ಏನು ಅಂದ್ಕೊಂಡಿದ್ವಿ ಆ ರೀಚ್ ಆಗ್ತಾಯಿದ್ದೀವಿ ಅನ್ನೋದು ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಮೂರನೇದು ಡೆಟ್ ರಿಡಕ್ಷನ್ಸ್. ಅಂದರೆ ಸಾಲ ಎಷ್ಟು ಕಡಿಮೆ ಆಗ್ತಾಯಿದೆ, ಪ್ರತಿ ತಿಂಗಳು ಎಷ್ಟು ಕಡಿಮೆ ಆಗ್ತಾಯಿದೆ ಅಥವಾ ಜಾಸ್ತಿ ಆಗ್ತಾಯಿದೆ ಅಥವಾ ಅಲ್ಲೇ ಇದೆಯಾ, ಅದಕ್ಕೆ ಇಂಟ್ರೆಸ್ಟ್ ಆಗ್ತಾ ಇದೆಯಾ. ಸೊ ಇದನ್ನು ಟ್ರ್ಯಾಕ್ ಮಾಡೋದಕ್ಕೆ ನೀವು ಕಟ್ತಾ ಇರೋ ಹಣನ ಟ್ರ್ಯಾಕ್ ಕರೆಕ್ಟಾಗಿ ಹೋಗ್ತಾ ಇದೆಯಲ್ಲ ಅಂತ ನೋಡೋದಕ್ಕೆ ಕೂಡ ಒಂದು ಬೆನಿಫಿಟ್ ಆಗುತ್ತೆ. ಸೊ 4ನೇ ವಿಚಾರ ಬಂದು ರೆಡ್ಯೂಸ್ ಫೈನಾನ್ಷಿಯಲ್ ಸ್ಟ್ರೆಸ್. ಕೆಲವೊಂದು ಸರಿ ಹಣ ನಮ್ಮ ಹತ್ರ ಇದೆಯೋ ಇಲ್ಲೋ ಕೆಲವೊಮ್ಮೆ ಪೇಮೆಂಟ್ ಮಾಡ್ತಾ ಹೋಗ್ತೀವಿ ಅಥವಾ ಅನವಶ್ಯಕವಾಗಿ ಬೇಡದೇ ಇರೋದನ್ನು ಪರ್ಚೇಸ್ ಮಾಡ್ತೀವಿ ಥ್ರೂ ಕ್ರೆಡಿಟ್ ಕಾರ್ಡು ಅಥವಾ ಬೇರೆ ಸಾಲ ಮಾಡಿಬಿಟ್ಟು ಪರ್ಚೇಸ್ ಮಾಡ್ತೀವಿ. ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಎಲ್ಲೂ ಕೂಡ ಟ್ರ್ಯಾಕಿಂಗ್ ಇರಲ್ಲ ಅಥವಾ ಕಂಟ್ರೋಲಿಂಗ್ ಇರಲ್ಲ ಅಥವಾ ಅದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಸೊ ಹಾಗಾಗಿ ಈ ಒಂದು ಬಡ್ಜೆಟ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಏನಂತಂದರೆ ನಿಮ್ಮ ಹಣ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾಯಿದೆ, ಎಷ್ಟು ನಮ್ಮ ಪಾಕೆಟಿಂದ ಹೋಗ್ತಾ ಇದೆ, ಎಷ್ಟು ನಮ್ಮ ಪಾಕೆಟಿಗೆ ಬಂದು ಸೇರ್ತಾ ಇದೆ ಅನ್ನೋದೊಂದು ಅವೇರ್ನೆಸ್ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮ ಸ್ಟ್ರೆಸ್ಸು ಕೂಡ ಕಡಿಮೆ ಆಗುತ್ತೆ. ಲಾಸ್ಟ್ನೇದು ಇಂಪ್ರೂವ್ಡ್ ಯುವರ್ ಡಿಸಿಷನ್ ಮೇಕಿಂಗ್. ನೀವು ಯಾವುದೇ ಒಂದು ವಿಚಾರ ಅಂದರೆ ನೀವು ಒಂದು ಡಿಸಿಷನ್ ತೊಗೊಳಕ್ಕೂ ಮುಂಚೆ ನಿಮ್ಮ ಹಣದ ಎಷ್ಟಿದೆ, ಎಷ್ಟಿದೆ, ಎಲ್ಲಿದೆ, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ನೀವು ಡಿಸಿಷನ್ ತೊಗೊಳಕ್ಕೊಂದು ಅವಕಾಶ ಸಿಗುತ್ತೆ. ಸೊ ಈ 5 ಕಾಂಪೊನೆಂಟ್ ಏನಿದೆ ಬಡ್ಜೆಟ್ ಮಾಡೋದ್ರಿಂದ ನಿಮಗೆ ಆಗುವಂಥ ಅನುಕೂಲಗಳು. ಸೊ ಹಾಗಾಗಿ ನೀವು ಬಡ್ಜೆಟನ್ನು 3 ತಿಂಗಳಿಗಾದರೂ ಮಾಡ್ಕೊಳ್ಳಿ ಅಥವಾ 6 ತಿಂಗಳಿಗಾದರೂ ಮಾಡ್ಕೊಳ್ಳಿ ಅಥವಾ 1 ವರ್ಷಕ್ಕೆ ಆದರೂ ಪ್ಲ್ಯಾನ್ ಮಾಡ್ಕೊಳ್ಳಿ.
ಬಟ್ ಬಡ್ಜೆಟಿಂಗ್ ಮಾಡಿಕೊಂಡು ನಿಮ್ಮ ವ್ಯವಹಾರಗಳನ್ನು ಐದರ್ ಇಟ್ ಈಸ್ ಇನ್ಕಮ್ ಅಥವಾ ಎಕ್ಸ್ಪೆಂಡಿಚರ್ ಅಥವಾ ಸೇವಿಂಗ್ಸ್ ಅಥವಾ ವಾಂಟ್ಸ್ ನೀಡ್ಸ್ ಯಾವುದೇ ವಿಚಾರ ಆಗಿರ್ಬೋದು, ನೀವು ಬಡ್ಜೆಟ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾಡೋದ್ರಿಂದ ನಿಮಗೆ ಹಣದ ಅವೇರ್ನೆಸ್ ಇರುತ್ತೆ ಅಥವಾ ಫೈನಾನ್ಷಿಯಲ್ ಕಂಟ್ರೋಲ್ ಇರುತ್ತೆ. ಮತ್ತು ಪ್ರತಿಯೊಂದು ಕೂಡ ನಿಮಗೆ ಏನಾಗುತ್ತೆ, ನಿಮ್ಮ ಗಮನಕ್ಕೆ ಬಂದು ಹೋಗ್ತಾ ಇರುತ್ತೆ. ಒಂದು ವೇಳೆ ನೀವು ಬಡ್ಜೆಟಿಂಗ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಎಲ್ಲಿ ಹಣ ಏನಾಗ್ತಾಯಿದೆ ಏನು ಅಂತ ಬಿಟ್ಟು ಗೊತ್ತಾಗ್ತಾಯಿಲ್ಲ. ಸೊ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಫ್ರೆಂಡ್ ಒಬ್ಬ ಲೈಕ್ ಮಲ್ಲಿಕಾರ್ಜುನ್ ಅಂತ ಹೇಳಿ, ಅವ್ರ ಸ್ಯಾಲ್ರಿ ಬಂದು 2 lakh rupees ಪರ್ ಮಂತ್. ಸೊ ಅವರು ಖರ್ಚು ಏನಿದೆಯಪ್ಪ ಅಂತ ನಾನು ಕೇಳಿದರೆ ಅವ್ರು ಹೇಳೋದು, ಒಂದು ಹೌಸಿಂಗ್ ಲೋನ್ ಒಂದು 40,000 ಪೇಮೆಂಟ್ ಮಾಡ್ತೀನಿ, ಮತ್ತು ಮನೆ ಖರ್ಚು ಎಲ್ಲ ಸೇರಿ ಒಂದು 40,000 50,000. ಸೊ ಮ್ಯಾಕ್ಸಿಮಮ್ 1 lakh rupees ಎಕ್ಸ್ಪೆಂಡಿಚರ್ ಅವರಿಗೆ ಗೊತ್ತಿರೋ ಹಂಗೆ ಖರ್ಚಾಗ್ತಾಯಿದೆ. ಇನ್ನು ಉಳಿದಿದ್ದು ಒನ್ಸ್ ಇನ್ ಎ ಮಂತ್ 18,000 rupees ಫಾರ್ ಅವ್ರ ಮಕ್ಕಳದು ಫೀಸ್, ಸ್ಕೂಲ್ ಫೀಸ್. ಅಂದರೆ 40,000-80,000 ಪ್ಲಸ್ ಒಂದು 20,000 ಅಂತ ತಿಳ್ಕೊಳ್ಳಿ, 1 ಲಕ್ಷ ರೂಪಾಯಿಯಷ್ಟು ಹಣ ಖರ್ಚಾಗ್ತದೆ ಪ್ರತಿ ತಿಂಗಳು. ಇನ್ನು 1 ಲಕ್ಷ ರೂಪಾಯಿ ಅವರು ಏನು ಮಾಡ್ತಾಯಿದ್ದಾರೆ, ಎಲ್ಲಿಗೆ ಹೋಗ್ತಾ ಇದೆ, ಮತ್ತು ಅವರು ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲ. ಸೊ ಇನ್ನು 1 ಲಕ್ಷ ರೂಪಾಯಿ ಏನು ಆದಾಯ, ಅಂದರೆ ಒಟ್ಟು 2 ಲಕ್ಷದಲ್ಲಿ 1 ಲಕ್ಷ ರೂಪಾಯಿ ಮಾತ್ರ ಅವ್ರ ಹತ್ರ ಟ್ರ್ಯಾಕ್ ಮಾಡೋಕ್ಕೆ ಅವಕಾಶ ಇದೆ. ಇನ್ನು 1 ಲಕ್ಷ ರೂಪಾಯಿ ಅವರಿಗೆ ಏನು ಮಾಡ್ತಾಯಿದ್ದೀವಿ ಅಂತಲೇ ಅವರಿಗೆ ಅರಿವಿಲ್ಲ. ಸೊ ಹಾಗಾಗಿ 2 ಲಕ್ಷ ರೂಪಾಯಿನೂ ಖರ್ಚಾಗ್ತಾಯಿದೆ. ಕೊನೆಗೆ ಮಂತ್ ಎಂಡಲ್ಲಿ ಮತ್ತೆ ಸಾಲನೂ ಕೂಡ ಮಾಡ್ತಾಯಿದ್ದಾರೆ. ಸೊ ಯಾಕೆ ಈ ಥರ ಆಗ್ತಾಯಿದೆ ಅಂತ ಕೇಳಿದ್ರೆ, ಅವರು ಯಾವುದೇ ಥರ ಬಡ್ಜೆಟ್ ಮಾಡ್ಕೊಂಡಿಲ್ಲ, ಎಕ್ಸ್ಪೆಂಡಿಚರ್ ಟ್ರ್ಯಾಕ್ ಮಾಡ್ತಾಯಿಲ್ಲ, ಅವ್ರದ್ದು ಫೈನಾನ್ಷಿಯಲ್ಸ್ ಏನು ಔಟ್ ಗೋಯಿಂಗ್ ಹೋಗ್ತಾಯಿದೆ ಅದನ್ನು ಇಲ್ಲೂ ಕೂಡ